ಹಲೋ. ಅದೇ ಸರ್ ಪ್ರಾಕ್ಟೀಸ್ ಮುಗೀತಾ? ಹಾ ಸರ್ ಮುಗೀತು. ಮುಗೀತಾ? ಹೇಳಿ ಸರ್. ಓಕೆ ಸರ್. ಅದೇ ಸರ್ ಏನಿಲ್ಲ, ಹೆಂಗೆ ನಡೀತಿದೆ ಸರ್ ಪ್ರಾಕ್ಟೀಸ್ ಯಾವ ತರ ಇದೆ? ಬೆಂಗಳೂರು ಬುಲ್ಸ್ ಆಲ್ಮೋಸ್ಟ್ ಎಲ್ಲ ಯೂತ್ಸ್ ಇದ್ದೀರಾ. ಮೂಲತಃ ನೀವು ಎಲ್ಲಿಯವರು? ಕಬಡ್ಡಿಗೆ ಎಂಟ್ರಿ ಕೊಟ್ಟಿದ್ದು ಹೇಗೆ? ಸರ್ ನಂದು ಮೂಲತಃ ದಾವಣಗೆರೆ ಡಿಸ್ಟಿಕ್, ದಾವಣಗೆರೆ ತಾಲೂಕು, ಓಕೆ ಕಬ್ಬೂರ್ ಬಸಪ್ಪ ನಗರ ಅಂತ ಒಂದು ಸ್ಲಮ್ ಇದೆ ಸರ್, ಅಲ್ಲಿದ್ದೆ. ಓಕೆ ನಾನು ಹುಟ್ಟಿದ ಬೆಳೆದಿದ್ದೆಲ್ಲ ಅಲ್ಲೇ ಸರ್. ಬಟ್ ನಾನು ಕಬಡ್ಡಿ ಸ್ಟಾರ್ಟ್ ಮಾಡಿದ್ದು ನಮ್ಮ ಸ್ಕೂಲಲ್ಲಿ. ನಾವು ಅಂದ್ರೆ ನಮ್ಮ ಏರಿಯಾ ಫುಲ್ ಕಬಡ್ಡಿ ಪ್ಲೇಯರ್ಗಳು ತುಂಬಾ ಜನ ಸರ್, ಓಕೆ. ತುಂಬಾ ಜನ ಇದ್ದಾರೆ. ನಾನು ಸ್ಕೂಲಿಂದ ಸ್ಟಾರ್ಟ್ ಮಾಡಿದೆ, 7th ಇಂದ. ಹಾಂ 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 8th ಗೆ ಸ್ಪೋರ್ಟ್ಸ್ ಹಾಸ್ಟೆಲ್ ಅಂತ ಬರುತ್ತೆ ಸರ್ ಕರ್ನಾಟಕದಲ್ಲಿ, DVSS ಅಂತ. ಹಾಂ ಹಾಂ ಅಲ್ಲಿ ಶ್ರೀಶೈಲ್ ಸರ್ ಕೆಳಗಡೆ ಪ್ರಾಕ್ಟೀಸ್ ಮಾಡಿ ಓಕೆ 2 ಸಲ ಸಬ್ ಜೂನಿಯರ್ ನ್ಯಾಷನಲ್ ಮತ್ತೆ ಸ್ಕೂಲ್ ಗೇಮ್ ನ್ಯಾಷನಲ್, ಅದಾದ್ಮೇಲೆ ಖೇಲೋ ಇಂಡಿಯಾ ಆಡಿದೆ ಸರ್. ಓಕೆ. ಆಮೇಲೆ ಅಲ್ಲಿಂದ ಸಾಯಿಗೆ ಹೋದೆ ಸರ್ ನಾನು. ಹಾಂ 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 ಅಲ್ಲೇ 2 ವರ್ಷ ಇದ್ದು, ಅದಾದ್ಮೇಲೆ ಭೂಮಿಕಾ ಸ್ಕೂಲಲ್ಲಿ ಅಂತ ನಾನು 10th ಓದಿದ ಸ್ಕೂಲಲ್ಲಿ ಬಾಗಲಕೋಟೆ ಚೆಮ್ಮೋಡಲ್ಲಿ ಮುತ್ತು ಸರ್ ಕೈಲಿದ್ದೆ. ಹಾಂ ಅವ್ರ ಕಡೆ ಒಳ್ಳೆ ಪ್ರಾಕ್ಟೀಸ್ ಮಾಡ್ತಿದ್ದೆ ಸರ್. ಅದಾದ್ಮೇಲೆ ನಂಗೆ ಇಂಜುರಿ ಆಗುತ್ತೆ. ಓಕೆ ಆಮೇಲೆ ಸಾಯಿಂದ ತೆಗ್ದಾಕ್ತಾರೆ ಸರ್ ನಂಗೆ. ಓಕೆ. ಅಂದ್ರೆ ಇಂಜುರಿ ಅಂತಂದ್ರೆ ಏನು? ಆ ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ಇಂಜುರಿನಾ ಅಥವಾ ಮ್ಯಾಚ್ ಅಲ್ಲಿ ಸರ್? ಮ್ಯಾಚ್ ಅಲ್ಲಿ ಏನ್ ಇಂಜುರಿ? ನೀ ಆಪರೇಷನ್ ಆಯ್ತು ಸರ್ ನಂಗೆ. ಓಕೆ 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 ಅದಾದ್ಮೇಲೆ ಮತ್ತೆ ಪ್ರಾಕ್ಟೀಸ್ ಮಾಡಿ ರಿಹ್ಯಾಬ್ ಮಾಡ್ಕೊಂಡು ಆ ಟೈಮಲ್ಲಿ ಅಮ್ಮ ತೀರ್ಕೊಂಡ್ರು. ಓಕೆ ಆಮೇಲೆ ಸೀದಾ ಫುಲ್ಲು ಆ ಟೈಮಲ್ಲಿ ಫುಲ್ ಬ್ಯಾಕ್ ಟೈಮ್ ಸರ್, ಯಾರು ಇಲ್ಲ ನಂಗೆ. ಅಪ್ಪ ಚಿಕ್ಕ ವಯಸ್ಸಿಂದನೇ ಇಲ್ಲ. ಓಕೆ. ಅವಾಗ ಸರ್ ನನಗೆ ಮಾಡಿದ್ರಿ ಸರ್, ಅದೇ ಬಾಗಲಕೋಟೆಯವರು. ಹಾಂ 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 ಅವ್ರು ಫೈನಾನ್ಷಿಯಲಿ ಹೆಲ್ಪ್ ಮಾಡಿದಾಗ ಮತ್ತೆ ನನಗೆ ಪ್ರಾಕ್ಟೀಸ್ ಮಾಡಕ್ ಮನಸ್ಸಾಯ್ತು ಸರ್. ಆದ್ಮೇಲೆ ಯುವ ಸೀರೀಸ್ ಅಂತ ಒಂದು ಬರುತ್ತೆ ಸರ್, ಓಕೆ ಅದರಲ್ಲಿ ನನಗೆ ಚಾನ್ಸ್ ರಮೇಶ್ ಸರ್ ಅವರು ಅವತ್ತೇ ಓಕೆ ಅವ್ರು ಅವಾಗ ಚಾನ್ಸ್ ಕೊಡ್ಸಿದ್ರು ನಂಗೆ ಯುವ ಸೀರೀಸ್ ಆಡಕ್ಕೆ. ಇಂಜುರಿ ಆಗಿ ರಿಕವರಿ ಆಗಿದ ತಕ್ಷಣನೇ ಹಾಂ 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 ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಾದ್ಮೇಲೆ ಟ್ರಯಲ್ ಕರೀತಾರೆ ಸರ್ ಇಲ್ಲಿ ಬೆಂಗಳೂರು. ಹಾಂ ಹಾಂ ಅದಕ್ಕೂ ಮುಂಚೆ ಒಂದ್ 2 ಟೀಮ್ಗೆ ಟ್ರಯಲ್ ಕೊಟ್ಟಿರ್ತೀನಿ, ಚೆನ್ನಾಗಿ ಆಡಿದ್ರು ಕೂಡ ಆಗಿರಲ್ಲ. ಓಕೆ. भाई इंटरव्यू दे रहा हूँ यार, इंटरव्यू दे रहा हूँ. ಅದಾದ್ಮೇಲೆ ಸರ್ ಯುವ ಸೀರೀಸ್ ಆಡ್ಕೊಂಡ್ ಬಂದಾದ್ಮೇಲೆ ಟ್ರಯಲ್ಸ್ ಕರೀತಾರೆ. ಬೇರೆ ಟೀಮಲ್ಲೆಲ್ಲ ಆಗಲ್ಲ. ಹಾಂ ಬೆಂಗಳೂರು ಬುಲ್ಸ್ ಅಲ್ಲಿ NYP ಕ್ಯಾಂಪಲ್ಲಿ NYP ಸೆಲೆಕ್ಷನ್ ಆಗುತ್ತೆ ಸರ್ 3 ವರ್ಷ. ಹಾಂ 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 ತಿರ್ಗಾ ಮತ್ತೆ ಇಂಜುರಿ ಆಗ್ಬಿಡುತ್ತೆ ಸರ್. ಓಕೆ. ಶೋಲ್ಡರ್ ಆಪರೇಷನ್ ಆಗಿ ನಾನು ನೋಯ್ಡಾಯಿಂದ ಮನೆಗೆ ಹೋಗ್ಬಿಡ್ತೀನಿ ಮ್ಯಾಚ್ ಟೈಮಲ್ಲಿ. ಹಾಂ ಹಾಂ ಆಮೇಲೆ ಮತ್ತೆ ಈ ವರ್ಷ ಮತ್ತೆ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ ಇವಾಗ ಮತ್ತೆ ರೆಡಿ ಇದೆ ಸರ್, ತೊಂದರೆ ಇಲ್ಲ. ಹಾಂ ಆಮೇಲೆ ನಮ್ ಸರ್ ಕೂಡ ಕೋಚಾಗಿ ಬಂದ್ಬಿಟ್ರು, ಅದು ತುಂಬಾ ಖುಷಿ ಆಯ್ತು ನಂಗೆ. ಅವ್ರು ಬರೋಕ್ಕಿಂತ ಮುಂಚೆ ಓಕೆ ಬಂದಿದ್ಮೇಲೂ ತುಂಬಾ ಖುಷಿ ಆಯ್ತು. ಓಕೆ ಅವಾಗ ನಮ್ಮ ಹುಡುಗರು ಅನ್ನೋ ಸ್ವಲ್ಪ ಕನ್ಸರ್ನ್ ಇರುತ್ತೆ ಸರ್, ಹೀಗೆ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಹೇಳ್ಕೊಟ್ರು. ಹಾಂ 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 ನನ್ಗೆ ಆ ಫೀಲ್ ಆಗ್ತಿತ್ತು ಸರ್. ನಾನು ಮತ್ತೆ ಹಳೆ ಗೇಮ್ಗಿಂತ ಈ ಗೇಮ್ಗೆ ಹಾಂ ತುಂಬಾ ಖುಷಿ ಆಯ್ತು ಸರ್. ಓಕೆ. ಈ ಗೇಮ್ಗೆ ನೀವು ಅಡ್ಜಸ್ಟ್ ಆಗಿದ್ದೀರಾ? ಹಾ ಸರ್. ಇವಾಗ ಮತ್ತೆ ಏನು ಆಡ್ತಿದ್ದೆ ಅದಕ್ಕಿಂತ ಚೆನ್ನಾಗಿ ರೆಡಿ ಮಾಡಿದ್ರು ಸರ್. ಹಾಂ ಹಾಂ ನನ್ಗಿಂತ ಸೀನಿಯರ್ ಇದ್ದಾರೆ ನನ್ನ ಜಾಗದಲ್ಲಿ, ಅಂದ್ರೂ ಕೂಡ ನನಗೆ ಚಾನ್ಸ್ ಸಿಗುತ್ತೆ ಅನ್ಸುತ್ತೆ. ಸಿಕ್ಕಾಗ ನಾನು ಚೆನ್ನಾಗಿ ತೋರ್ಸ್ಕೊಂತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ ಸರ್. ಓಕೆ ಸರ್. ಅಂದ್ರೆ ನಿಮ್ದು ರೋಲು ಆಲ್ರೌಂಡರು? ಆಲ್ರೌಂಡರ್. ಓಕೆ ಸರ್. ಓಕೆ. ಒಂದೇನಂತಂದ್ರೆ ಇವಾಗ ನೀವು ಹೇಳಿದ್ರಿ ನಾವು ಈ ತರ ಬಾಲ್ಯದಲ್ಲೇ ನಾನು ಸ್ಕೂಲು ಕಾಲೇಜಲ್ಲಿ ಆಟ ಆಡ್ತಾ ಹಿಂಗ್ ಎಂಟ್ರಿ ಕೊಟ್ಟೆ ಅಂತ. ಇದು ನಿಮ್ಗೆ 2ನೇ ಸೀಸನ್ ಅಲ್ವಾ? ಹಾ ಸರ್. ಲಾಸ್ಟ್ ಸೀಸನ್ ಕೂಡ ಬೆಂಗಳೂರು ಬುಲ್ಸ್ಗೆ ಸೆಲೆಕ್ಟ್ ಆಗಿದ್ರೆ ಈ ಸೀಸನ್ ನಿಮ್ಗೆ ಚಾನ್ಸ್. ಅದರಲ್ಲೂ ಕೂಡ ಕೋಚ್ ನಮ್ಮ ಕನ್ನಡಿಗರಂತ ರಮೇಶ್ ಕುಮಾರ್ ಸರ್ ಇದ್ದಾರೆ, ಮತ್ತೆ ಇನ್ನೋರ್ವ ಜೀವ್ ಕುಮಾರ್ ಸರ್ ಇದ್ದಾರೆ. ಹೌದು. ಅಂದ್ರೆ ಅವರ ಒಂದು ನಿಮಗೆ ತರಬೇತಿ ಯಾವ ತರ ಇದೆ? ಈಗ ಏನಂತಂದ್ರೆ ನೀವು ಆಲ್ರೌಂಡರು, ನಿಮ್ದೇ ಆದಂತ ಸ್ಕಿಲ್ಲು, ನಿಮ್ದೇ ಆದಂತ ಕೆಪಾಸಿಟಿ ಎಲ್ಲ ಇರುತ್ತೆ. ಅದ್ರ ಜೊತೆಗೆ ಕೋಚ್ಗಳು ಅವರಿಬ್ರು ಯಾವ ತರ ನಿಮಗೆ ಸಲಹೆ ಕೊಟ್ರು ಅಂತ? ಸರ್ ತುಂಬಾ ಅಂದ್ರೆ ತುಂಬಾ ಎಷ್ಟು ನೀಟಾಗಿ ಅಂದ್ರೆ ಸರ್, ಅಂದ್ರೆ ಹೆಂಗ್ ಹೇಳೋದು ಅಂದ್ರೆ ಎಲ್ಲಾ ಕೋಚಸ್ ಹೆಂಗಂದ್ರೆ ಸರ್ ಡೈರೆಕ್ಟ್ ಗೇಮ್ ಹಾಕ್ಸ್ಕೊತಾರೆ. ಗೇಮ್ಗೆ ಹೋಗೋದು ಆಡೋದು ಅಂದ್ರೆ ಎಲ್ಲ ಪ್ರೊಫೆಷನಲ್ ಇವರು, ಇಲ್ಲಿ ಬಂದಿರೋದೇ ಪ್ರೊಫೆಷನಲ್ ಅನ್ಕೊಂಡು ಡೈರೆಕ್ಟ್ ಗೇಮ್ ಸ್ಟಾರ್ಟ್ ಮಾಡ್ತಾರೆ. ಬಟ್ ಇಲ್ಲಿ ಹಂಗಿಲ್ಲ ಸರ್. ರಮೇಶ್ ಸರ್ ಹತ್ರ ಆಯ್ತು, ಜೀವ ಸರ್ ಹತ್ರ ಓಕೆ ಇವರು ಬೇಸಿಕ್ ಇಂದಾನು ಕೂಡ ಸ್ಟಾರ್ಟ್ ಮಾಡ್ತಾರೆ. ಎಂತ ಪ್ಲೇಯರ್ ಇದ್ರು ಕೂಡ ಬೇಸಿಕ್ ಗೆ ತುಂಬಾ ಪ್ರಿಫರೆನ್ಸ್ ಕೊಡ್ತಾರೆ. ಓಕೆ. ಮತ್ತೆ ಸ್ಕಿಲ್ ಮೇಲೆ ಬಹಳ ಸ್ಕಿಲ್ ಡೆವಲಪ್ಮೆಂಟ್ ಗೆ ತುಂಬಾ ಇದು ಮಾಡ್ತಾರೆ ಸರ್.
ಹ್ಮ್ 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 ಅಂದ್ರೆ ಒಂದೊಂದು ಸ್ಕಿಲ್ ನ ನಮಗೆ ಹೆಂಗಂದ್ರೆ ಪ್ಲೇ ಸ್ಟೇಷನ್ ಕ್ಯಾಂಪ್ ಅಲ್ಲಿ ಹಾ ಇಷ್ಟು ಚೆನ್ನಾಗಿ ಹೇಳ್ಕೊಟ್ರು ಅಂದ್ರೆ ಬರೀ ಸ್ಕಿಲ್ 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 ಸರ್ ನಮ್ ತಲೆಯಲ್ಲಿ ಇದ್ದೇ ಕಣ್ ಮುಚ್ಚಿದ್ರೆ ಅದೇ ಬರ್ಬೇಕು ಆ ತರ ಓಕೆ. ಹೇಳ್ಕೊಟ್ಟಿದ್ದಾರೆ. ಹ್ಮ್ 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 ಅಂದ್ರೆ ನಮ್ಮ ಕನ್ನಡಿಗ ಅವ್ರು ಪ್ಲೇಯರ್ಸ್ ಗೆ first ತುಂಬಾ ಸಪೋರ್ಟ್ ಆಗಿರ್ತಾರೆ, ರಮೇಶ್ ಕುಮಾರ್ ಸರ್ ಆಗಿರ್ಬೋದು, ಶಿವಕುಮಾರ್ ಅವರಾಗಿರ್ಬೋದು. ಯಾವಾಗ್ಲೂ ಓಕೆ. ನೀವ್ ಇವಾಗ ಬೆಂಗಳೂರು ಬುಲ್ಸ್ ತಂಡದಲ್ಲಿ 3 ಜನ ಕನ್ನಡಿಗರಿದ್ದೀರಾ. ಹಾ ಸತ್ಯಪ್ಪ ಮಟ್ಟಿ ಅವರು, ಮತ್ತೆ ಗಣೇಶ್ ಅವರು, ಮತ್ತೆ ನೀವು. ಹಾ ಆಲ್ಮೋಸ್ಟ್ ಎಲ್ಲ ಯೂತ್ ಇದ್ದೀರಾ. ಯಾವ ತರ ಇರುತ್ತೆ ಪ್ರಾಕ್ಟೀಸ್ ಟೈಮ್ ಅಲ್ಲಿ? ನೀವೇನಾದ್ರೂ ಪ್ಲೇಯರ್ಸ್ ಅಂದ್ರೆ ನೀವು 3 ಜನ ಆಗಿರ್ಬೋದು ಅಥವಾ ಬೇರೆ ಸ್ಟೇಟ್ ಪ್ಲೇಯರ್ಸ್ ಆಗಿರ್ಬೋದು, ಈ ತಮಾಷೆ ಮಾಡೋದು, ಕಾಲ್ ಎಳೆಯೋದು ಆತರ ಏನಾದ್ರು ಇರುತ್ತಾ? ಅದೆಲ್ಲ ಕಾಮನ್ ಗೊತ್ತಿಲ್ಲ ಸರ್. ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಿರ್ತೀರಾ? ಆರಾಮಾಗಿ ಸರ್. ಸರ್ ಯಾವತ್ತೂ ರೆಸ್ಟ್ರಿಕ್ಷನ್ ಇಟ್ಟಿಲ್ಲ. ಗ್ರೌಂಡ್ ಟೈಮಲ್ಲಿ ಮಾತ್ರ ಸೇರಿಸ್ತಾರೆ, ಉಳಿಕೆ ಟೈಮಲ್ಲೆಲ್ಲ ಫ್ರೀ ಆಗಿಬಿಟ್ಟಿದ್ದಾರೆ. ಓಕೆ ಓಕೆ. ಆರಾಮಾಗಿ ಆಟ ಆಡ್ತಿರ್ತೀರ ಹಂಗಾದ್ರೆ. ಹಾ ಸರ್ ಆರಾಮಿದೆ ಸರ್, ಏನ್ ತೊಂದರೆ ಇಲ್ಲ. ಈ ಒಂದೇನಂತಂದ್ರೆ ಈ ರಮೇಶ್ ಕುಮಾರ್ ಸರ್ ನೋಡ್ಬಿಟ್ರೆ ಸ್ವಲ್ಪ ಅವರು ಸ್ಟ್ರಿಕ್ಟ್ ಅಂತ ಅನ್ಸುತ್ತೆ, ಅಂದ್ರೆ ಹೊಸ್ದಾಗಿ ನೋಡೋರಿಗೆ. ಇವಾಗ ನಿಮ್ಗೆ ಏನ್ ಅನ್ಸುತ್ತೆ, ಜೀವ್ ಕುಮಾರ್ ಸರ್ ಸ್ಟ್ರಿಕ್ಟಾ ಅಥವಾ ರಮೇಶ್ ಕುಮಾರ್ ಸರ್ ಸ್ಟ್ರಿಕ್ಟಾ? ರಮೇಶ್ ಸರ್ ಸ್ಟ್ರಿಕ್ಟ್ ಸರ್. ಹಾ ಸರ್ ಇನ್ನು ನಮ್ ತರನೇ ನಮ್ದ್ರಲ್ಲೂ ಒಬ್ಬರಾಗಿ ಇಷ್ಟಪಡ್ತಾರೆ ಸರ್. ಓಕೆ. ಹಾ ಆ ತರ ಜೀವಕುಮಾರ್ ಅವರು ಗೇಮ್ ನ ಟೈಮಲ್ಲಿ ಮಾತ್ರ ಸೀರಿಯಸ್. ಹ್ಮ್ 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 ಅದೇ ಟೈಮಲ್ಲೆಲ್ಲ ಎಲ್ಲರ ಜೊತೆ ಮಿಂಗಲ್ ಆಗಿ ಆರಾಮಾಗಿರ್ತಾರೆ. ಹ್ಮ್ 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 ಏನ್ ಬೇಕಾದ್ರೆ ಬಾಯ್ ಬಿಟ್ಟು ಸಂಕೋಚ ಇಲ್ದಂಗೆ ಕೇಳಿ ಅಂತಾರೆ. ಒತ್ತಾಯವಾಗಿ ಕೇಳ್ತಾರೆ. ಹಾ ಹಾ ಏನು ತೊಂದರೆ ಇಲ್ಲ ಸರ್. ಓಕೆ ಓಕೆ. ಅಂದ್ರೆ ನಿಮ್ಗೆ ಒಂದು ನೀವು ಬಂದಿರೋ ಜರ್ನಿನ ಒಂದ್ ಸ್ವಲ್ಪ ಹಿಂದಿರುಗಿ ನೋಡೋದಾದ್ರೆ ನಿಮ್ಗೆ ಅನ್ಸಿತ್ತಾ ಯಾವತ್ತಾದ್ರೂ ನಾನು ಬೆಂಗಳೂರು ಬುಲ್ಸ್ ತಂಡಕ್ಕೆ ಸೇರ್ತೀನಿ, ಬೆಂಗಳೂರು ಬುಲ್ಸ್ ತಂಡಕ್ಕೆ ಆಟ ಆಡ್ತೀನಿ ಅಂತ ಯಾವ ತರ ಅನ್ಸಿತ್ತೆ ನಿಮಗೆ? ಸರ್ ನಂಗೆ ಈ ಟೀಮ್ಗೆ ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಅವತ್ತು ನನ್ಗೆ ಏನಿತ್ತು ಸರ್, ಇದು ಮಾಡ್ಲೇಬೇಕು, ನನ್ನೇನೋ ಮಾಡ್ಲೇಬೇಕು, ನನ್ನ ಪರಿಸ್ಥಿತಿ ನೋಡಿ ನನ್ಗೆ ಅನಿಸ್ತಿತ್ತು ಸರ್. ಬಟ್ ನಾನು ಯಾವತ್ತು ಪ್ರಾಕ್ಟೀಸ್ ಬಿಡ್ಲಿಲ್ಲ. ಅಂದ್ರೆ ನನ್ನ ತಲೆಯಲ್ಲಿ ಯಾವತ್ತಿತ್ತು, ಅಯ್ಯೋ ಅಂದ್ರೆ ಎಲ್ಲರೂ ಹೇಳೋರು ಏನ್ ಆಡ್ತೀಯಾ, ಬಿಟ್ಬಿಡು, ಲೈಫ್ ನೋಡ್ಕೊ, ನಿನ್ ಹಿಂದೆ ಮುಂದೆ ಯಾರು ಇಲ್ಲ, ಕೆಲಸ ನೋಡ್ಕೊ ಅನ್ನೋರು. ಬಟ್ ನನ್ ಮೈಂಡ್ ಅಲ್ಲಿ ಇತ್ತು ಸರ್ ಅದು, ನಾನು ಇಲ್ಲ, ನಾನೇನೋ ಮಾಡ್ತೀನಿ. ಓಕೆ. ಅಂದ್ರೆ ಒಂದು ಇದನ್ನೇ ನೀವು ಒಂದು ಮೋಟಿವೇಶನ್ ಆಗಿ ಮುಂದೆ ಬಂದಿದ್ದೀರಾ. ಹಾ ಸರ್. ಓಕೆ. ಇವಾಗ ನೀವು ಸೆಲೆಕ್ಟ್ ಆಗಿರಂದ್ರೆ ಈ ಕಬಡ್ಡಿಲೇ ಈ ಫ್ರಾಂಚೈಸಿಗೆ ಅದು ಪ್ರೋ ಕಬಡ್ಡಿಲಿ ಆಡ್ಬೇಕಂತಂದ್ರೆ ಅದು ತುಂಬಾ ಕಷ್ಟ. ಯಾಕೆಂದ್ರೆ ದೇಶದೆಲ್ಲ ಸಾಕಷ್ಟು ಪ್ಲೇಯರ್ಸ್ ಇರ್ತಾರೆ, ಅವ್ರದೇ ಆದಂತ ಒಂದು ಸ್ಕಿಲ್ ಅಲ್ಲಿ ಆಟ ಆಡ್ತಿರ್ತಾರೆ. ಸೆಲೆಕ್ಟ್ ಆಗೋದು ತುಂಬಾ ಕಷ್ಟ. ಅಂತದ್ರಲ್ಲೂ ಕೂಡ ಪ್ರೋ ಕಬಡ್ಡಿಲಿ ಬೆಂಗಳೂರು ಬುಲ್ಸ್ ತಂಡಕ್ಕೆ ನೀವು ಸೆಲೆಕ್ಟ್ ಆಗಿದ್ದೀರಾ. ಈ ಒಂದು ವಿಚಾರ ಕೇಳಿದಾಗ ನಿಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು ಅಥವಾ ನಿಮ್ ಫ್ಯಾಮಿಲಿ ಸರೌಂಡಿಂಗ್ ಅಲ್ಲಿ ಏನ್ ಹೇಳಿದ್ರು, ಯಾವ ತರ ವಿಶ್ ಮಾಡಿದ್ರು, ಏನಂತ ಹೇಳಿದ್ರು? ಸರ್ ಏನಂದ್ರೆ ಸ್ಟಾರ್ಟಿಂಗ್ ನಾನು ಸೈನ್ ಔಟ್ ಬಂದಾಗ ಯಾರು ನಂಬಲಿಲ್ಲ ಸರ್. ನಾನು ಹೇಳ್ತಿದ್ದೆ, ಅಂದ್ರೆ ಅವರು ಅನೌನ್ಸ್ ಲೇಟ್ ಆಗಿ ಆಗ್ತದೆ ಸರ್ ನಮ್ದು. ನಾನೋಗಿ ಹೇಳಿದ್ರು ಕೂಡ ಯಾರು ನಂಬ್ತಿರ್ಲಿಲ್ಲ. ಏನ್ ಸುಳ್ಳು ಹೇಳ್ತಾನೆ, ಹಿಂಗೆ ನನ್ ಜೊತೆಗಿದ್ದವ್ರೆ ನನ್ನ ಸರ್, ಸುಳ್ಳು ಹೇಳ್ತಾನೆ ಹಿಂಗೆ ಅಂತ. ಆಮೇಲೆ ಅನೌನ್ಸ್ ಆದ್ಮೇಲೆ ಎಲ್ಲರೂ ಬಂದು ವಿಶ್ ಮಾಡಕಂದ್ರು, ಎಲ್ರು ಬಂದು ಸಪೋರ್ಟ್, ಎಲ್ರು ನನಗೆ ಅದು ಒಂಥರ ನಾನು ಹೇಳಿದ್ರೆ ಯಾರು ನಂಬಿಲ್ಲ. ಆಮೇಲೆ ಬಂದು ವಿಶ್ ಮಾಡಕಂದ್ರಲ್ಲ ಸರ್, ಅವಾಗ ನಂಗೆ ಫುಲ್ ತುಂಬಾ ಖುಷಿ ಆಯ್ತು ಸರ್. ಹಿಂಗೆ ಆಮೇಲೆ ಒಂಥರ ಎಲ್ಲರೂ ಹೋದ್ರೆ ಒಂಥರ ಬೇರೆ ತರ ಟ್ರೀಟ್ ಮಾಡ್ತಾರೆ, ಅದೆಲ್ಲ ನೋಡಿದ್ರೆ ತುಂಬಾ ಖುಷಿ ಆಗ್ತಿತ್ತು ಸರ್. ಓಕೆ ಓಕೆ. ಅಂದ್ರೆ ಇವಾಗ ನೀವ್ ಹೇಳಿದಾಗ ನಮ್ದೇ ಇರೋ ಸ್ನೇಹಿತರು ಕೂಡ ಇವಾಗ ನಿಮ್ಗೆ ಸಿಕ್ಕಿದ್ರೆ ವಿಶ್ ಮಾಡ್ತಾರೆ ಇವಾಗ. ಹಾ ಸರ್. ಓಕೆ ಓಕೆ. ಇವಾಗ ನೀವು ಇನ್ನೊಂದೇನಂತಂದ್ರೆ ಈ ಒಂದು ಫ್ರಾಂಚೈಸ್ ಬೆಂಗಳೂರು ಬುಲ್ಸ್ಗೆ ಸೇರ್ಕೊಳ್ಳೋಕಿನ್ನ ಹಿಂದಿನ ನಿಮ್ಮ ಪ್ರಾಕ್ಟೀಸ್ ಆಗಿರ್ಬೋದು, ನಿಮ್ಮ ಫುಡ್ ಡಯಟ್ ಎಲ್ಲ ನೋಡಿದ್ರೆ ಈಗಿನ ಒಂದು ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ? ತುಂಬಾ ಇದೆ ಸರ್. ಅವಾಗೆಲ್ಲ ನಾವು ಡಯಟ್ ಅದೆಲ್ಲ ನಾವು ಯೋಚನೆ ಮಾಡ್ತಿರ್ಲಿಲ್ಲ ಸರ್. ಹೊಟ್ಟೆ ತುಂಬಾ ಊಟ ಮಾಡ್ತಿದ್ವಿ. ಸ್ವಲ್ಪ ಎಣ್ಣೆಲಿ ಕರೆದ ಐಟಮ್ ಅಷ್ಟೇ ಅವಾಯ್ಡ್ ಮಾಡ್ತಿದ್ವಿ. ಓಕೆ. ಅದನ್ನ ಅಷ್ಟೇ, ಅಂದ್ರೆ ನಮ್ಗೆ ಜಾಸ್ತಿ ನಾಲೆಜ್ ಇರ್ತಿರ್ಲಿಲ್ಲ ಸರ್. ಈಗ ನಾವು ಎಲ್ಲ ಮನೆ ಹತ್ರ ಹಿಂಗೆ ನಾರ್ಮಲ್ ಪ್ರೋಟೀನ್, ನಾರ್ಮಲ್ ಆಗಿ ಎಲೆಕ್ಟ್ರಾಲು ಕಟ್ಟಿದ ಟೈಮಲ್ಲಿ ಪ್ರೋಟೀನ್, ಮತ್ತೆ ಫ್ರೂಟ್ಸ್, ಹೊಟ್ಟೆ ತುಂಬಾ ಫ್ರೂಟ್ಸ್ ತಿಂತಿದ್ವಿ. ಓಕೆ. ನಾರ್ಮಲ್ ಚಿಕನ್ ಮತ್ತೆ ಅವೆಲ್ಲ ತಿಂತಿದ್ವಿ. ನಮ್ಗೆ ಗೊತ್ತಿರ್ಲಿಲ್ಲ ಚಿಕನ್ ಅಂತ ನಾವೇನ್ ಮಾಡ್ತಿದ್ವಿ, ಗ್ರೇವಿ ಮಾಡ್ಕೊಂಡು ತಿನ್ನೋದು, ಕಬಾಬ್ ತಿನ್ನೋದು. ಓಕೆ. ಇದೆಲ್ಲ ಬಂದಾಗ ಅದು ಗೊತ್ತಾಗುತ್ತೆ ಸರ್, ಏನ್ ತಿನ್ಬೇಕು, ತಿಂದ್ರು ಯಾವ್ದನ್ ತಿನ್ಬೇಕು. ಅದೆಲ್ಲ ಸ್ವಲ್ಪ ಡಯಟ್ ಆಯ್ತು, ನ್ಯೂಟ್ರಿಷನ್ ಬಗ್ಗೆ ತುಂಬಾ ಓಕೆ ಓಕೆ. ಅಂದ್ರೆ ಇವಾಗ ಈ ಸೀಸನ್ ನೀವು ಯೂತ್ ಇರೋದ್ರಿಂದ ಬೆಂಗಳೂರು ಬುಲ್ಸ್ ತುಂಬಾ ಈ ಸಲ ಚಾಂಪಿಯನ್ ಮಾಡ್ಬೇಕು ಅಂತ ಪಣ ತೊಟ್ಟಿದ್ದೀರಾ ಎಲ್ಲ ನಮ್ಮ ಬೆಂಗಳೂರು ಆಟಗಾರರು.
ನಮ್ಮ ಟೀಮ್ ತುಂಬಾ ಚೆನ್ನಾಗಿದೆ ಸರ್. ನಮ್ಗೆ ಹೋಪ್ ಇದೆ. ಓಕೆ ನಾಲ್ಕಿಂತ ಬೆಸ್ಟ್ ಕೊಡ್ತೀವಿ ಸರ್ ಈ ಸೀಸನ್. ಓಕೆ. ಅಂದ್ರೆ ಒಂದು ಏನಂತಂದ್ರೆ ಬೆಂಗಳೂರು ಬುಲ್ಸ್ ಬಿಟ್ಟು ಬೇರೆ ಯಾವ ತಂಡ ಸ್ವಲ್ಪ ಸ್ಟ್ರಾಂಗ್ ಇದೆ ಅಥವಾ ನಮಗೆ ಟಫ್ ಫೈಟ್ ಕೊಡ್ಬೋದು ಅಂತ ಅನ್ಸುತ್ತೆ ನಿಮಗೆ? ಸರ್ ಈಗ ಒಂದೇ ಟೀಮ್ ಅನ್ನೋಂಗಿಲ್ಲ, ಬಟ್ ಎಲ್ಲ ಟೀಮ್ ಚೆನ್ನಾಗಿದೆ ಸರ್. ಓಕೆ. ನೀವು ನೋಡ್ರಿ, ಈಗ ಟೆನ್ನಿಸ್ ಅಲ್ವಾ ತಗೊಂಡ್ರೆ ಇಬ್ರು ಲೆಜೆಂಡ್ ರೈಡರ್ಸ್ ಅಲ್ಲೇ ಇದ್ದಾರೆ. ಪುಣೇರಿ ಪಲ್ಟನ್ ಬಂದ್ರೆ ಅಲ್ಲೂ ಕೂಡ ಯಂಗ್ ಹುಡುಗರು ಇದ್ದಾರೆ, ಬಟ್ ಅದು ಕಾಂಬಿನೇಷನ್ ಟೀಮ್ ಸರ್. 4 ಸೇಮ್ ಪ್ಲೇಯರ್ಸ್ ಅಲ್ಲೇ ಇದೇ ಕಡೆ ಆಡಿ ಅದು ಫುಲ್ ಕಾಂಬಿನೇಷನ್ ಇದೆ. ಈಗ ಮತ್ತೆ ಗುಜರಾತ್ ಅಲ್ಲಿ ಶಾರ್ಲಿ ಅವರು ಇದ್ದಾರೆ, ಯಂಗ್ ರೈಡರ್ಸ್ ಇದ್ದಾರೆ, ರಾಕೇಶ್ ಅವರು ಮತ್ತೆ ಹಿಮಾಂಶು ಅವರೆಲ್ಲ ಹಳೆ ಪ್ಲೇಯರ್ಸ್, ಅಲ್ಲೂ ಸೆಟ್ ಇದೆ. ಲಾಸ್ಟ್ ಇಯರ್ಸ್ ನಿಮಗೆ ಗೊತ್ತಿದೆ ಸರ್, ಅದು ಲಾಸ್ಟ್ ಇಯರ್ ಚಾಂಪಿಯನ್ಶಿಪ್ ಹೌದೌದು ಡಿಸೈಡಿಂಗ್ ಚಾಂಪಿಯನ್, ಅದು ಕೂಡ ಚೆನ್ನಾಗಿದೆ. ತೆಲುಗು ಕೂಡ ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ದಾರೆ, ಶುಭಮ್ ಶಿಂದೆ, ಜೈ ಭಗವಾನ್, ಭರತ್ ಅವರೆಲ್ಲ, ಮತ್ತೆ UPL ನಮ್ಮ ಕರ್ನಾಟಕ ಇದ್ದಾನೆ. ಎಲ್ಲ ಟೀಮ್ ಚೆನ್ನಾಗಿದೆ ಸರ್. ಎಲ್ಲ ಯಾವುದು ಹೆಂಗೆ ಅಂದ್ರೆ ಸರ್, ಈಗ ಎಲ್ಲರೂ ಕೋಚಸ್ ಅವ್ರು ಬೆಟರ್ ಪ್ಲೇಯರ್ನ ತಗೊಂಡೇ ಟೀಮ್ ಮಾಡಿರ್ತಾರೆ, ಬಟ್ ನಮಗೆ ರಿಸಲ್ಟ್ ಗೊತ್ತಾಗಲ್ಲ ಯಾವತ್ತು. ಹೌದು, ಮ್ಯಾಚ್ ಮುಗಿದ್ಮೇಲೆ. ಹೌದು, ಎಲ್ಲರೂ ಗೆಲ್ತಾರೆ ಸರ್, ಇದ್ರಲ್ಲಿ ಯಾರು ಸೋತಿರಲ್ಲ. ಕಬಡ್ಡಿ ಗೆದ್ದಿರುತ್ತೆ, ಬಟ್ ಏನು ಆ ಟ್ರೋಫಿಗೋಸ್ಕರ ಆ ಟೈಮಲ್ಲಿ ಆಡ್ತಾರೆ ಅಷ್ಟೇ. ಅಲ್ಲ, ಒಂದು ಈ ಪ್ರಶ್ನೆ ಕೇಳಲೇಬೇಕು. ಯಾಕೆಂತಂದ್ರೆ ಒಂದು ಕಬಡ್ಡಿ ಈ ಒಂದು ಇದ್ರಲ್ಲಿ ಏನಾದ್ರು ತಾರತಮ್ಯ ಅಥವಾ ಸೌತ್ ನಾರ್ತ್ ಈ ತರ ಒಂದು ಏನಾದ್ರು ಆಟಗಾರರ ನಡುವೆ ಏನಾದ್ರು ಬರುತ್ತಾ, ಒಂದು ಟಾಪಿಕ್ ಬರುತ್ತಾ ಅಂತ? ಅದಂತೂ ಇದೆ ಸರ್, ಬಟ್ ಇದೆ ಸರ್, ಅದು ಹತ್ರ ಇದೆ, ಬಟ್ ನಮ್ ಟೀಮಲ್ಲಿ ಇಲ್ಲ. ಓಕೆ. ನಮ್ ಸರ್ ಇಲ್ಲಿ ಎದುರ್ತಾರೆ ಸ್ವಲ್ಪ ಆತರ, ಬಟ್ ನಾನ್ ಲಾಸ್ಟ್ ಟೈಮಲ್ಲಿ ಇದ್ದಾಗ ನಂಗೆ ಅನ್ಸುತ್ತೆ ಸರ್ ಅದೆಲ್ಲ ಮಾಡಿದ್ರು. ಓಕೆ ಓಕೆ. ಇವಾಗ ಕೋಚ್ ನಮ್ಮ ಕನ್ನಡಿಗರೇ ಆಗಿರೋದ್ರಿಂದ, ಆಮೇಲೆ ಜೀವ್ ಕುಮಾರ್ ಸರ್ ಬೆಂಗಳೂರು ಇಲ್ಲೇ ಇರೋದ್ರಿಂದ ಒಂದ್ ಸ್ವಲ್ಪ ಎಲ್ಲ ಬೇರೆ ಸ್ಟೇಟ್ ಪ್ಲೇಯರ್ಸ್ ಆತರ ಮಾಡಕ್ ಹೋಗಲ್ಲ ಅನ್ಸುತ್ತೆ. ಓಕೆ ಸರ್, ಓಕೆ. ಆಮೇಲೆ ಇನ್ನೊಂದು ಸರ್, ಈ ಒಂದು ಕಬಡ್ಡಿಗೆ ಎಂಟ್ರಿ ಕೊಟ್ಟಿದ್ದೀರಾ, ಇವಾಗ ಒಳ್ಳೆ ಮಿಂಚ್ತಾ ಇದ್ದೀರಾ, ಬೆಂಗಳೂರು ಬುಲ್ಸ್ ತಂಡಕ್ಕೂ ಸೇರ್ಕೊಂಡಿದ್ದೀರಾ. ನಿಮ್ಗೆ ಭಾರತೀಯ ಆಟಗಾರರಲ್ಲಿ ಯಾವ ಆಟಗಾರ ನಿಮ್ಗೆ ರೋಲ್ ಮಾಡೋದು, ಅಂದ್ರೆ ನಿಮ್ಮ ಫೇವರೇಟ್ ಯಾರು? ಸರ್ ಆಕ್ಚುಲಿ ನಾನು ಯಾವಾಗ್ಲೂ ರೋಲ್ ಮಾಡಲ್ ನಾನು ಪ್ರದೀಪ್ ನರ್ವಾಲ್ ಸರ್. ಪ್ರದೀಪ್ ನರ್ವಾಲ್? ಸರ್ ಯಾವಾಗಲೂ ಸರ್, ಆಲ್ ಟೈಮ್ ಬೆಸ್ಟ್. ಓಕೆ ಓಕೆ. ಆಮೇಲೆ ಅದೇ ಪ್ರದೀಪ್ ನರ್ವಾಲ್ ಹೆಸರು ಕೇಳಿದ ತಕ್ಷಣ ಈ ಕ್ವಶನ್ ಕೇಳಬೇಕು. ಯಾಕಂದ್ರೆ ನೀವು ನೋಡಿ, ಸಾಕಷ್ಟು ಸೀಸನ್ ಗಳಲ್ಲಿ ಮಿಂಚಿ ಚಾಂಪಿಯನ್ ಮಾಡಿರೋ ಆಟಗಾರರು ಕೂಡ ಅನ್ಸೋಲ್ಡ್ ಆಗಿದ್ದಾರೆ ಈ ಸೀಸನ್ ಅಲ್ಲಿ. ಹಾ ಸರ್. ಅದೇ ಏನ್ ಇರ್ಬೋದು ರೀಸನ್ ಅಂತ, ಅಂದ್ರೆ ಆಟಗಾರನಿಗೆ ಕನ್ಸಿಸ್ಟೆನ್ಸಿ ಆಗಿರ್ಬೋದು, ಆ ಒಂದು ಏನ್ ರೀಸನ್ ಇರ್ಬೋದು ಅಂತ? ಎಲ್ಲರೂ ನನ್ಗೆ ಈಗ ಎಲ್ಲರೂ 70% ಎಲ್ಲ ಮ್ಯಾಚ್ ಫಿಕ್ಸಿಂಗ್ ಅದು ಇದು ಅಂತೆಲ್ಲ ಹೇಳ್ತಾರೆ. ನಾ ಪ್ರದೀಪ್ ನರ್ವಾಲ್ ಅವ್ರ ವಿಚಾರದಲ್ಲಿ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಸರ್, ಪ್ರದೀಪ್ ನರ್ವಾಲ್ ಅವರು ಅವಾಗ ಚೆನ್ನಾಗ್ ಆಡಿದ್ದೆ ಅವ್ರಿಗೆ ಮುಳ್ಳಾಯ್ತು. ಓಕೆ ಓಕೆ. ಅಂದ್ರೆ ಈಗ ಅವ್ರ ಫಾರ್ಮ್ ಅಲ್ಲಿ ಇದ್ದಾಗ ಪ್ರತಿ ಮ್ಯಾಚ್ ಅಲ್ಲೂ ಅಬೌವ್ 15 ಪಾಯಿಂಟ್ಸ್ ತಗೋತಾರ ಅವರು. ಕಂಟಿನ್ಯೂ 3 ಸೀಸನ್ ಚಾಂಪಿಯನ್ ಆಗೋದು ಅಷ್ಟು ಈಸಿ ಅಲ್ಲ ಸರ್. ಹೌದು. ಅವ್ರು ಅಷ್ಟು 3 ಸೀಸನ್ ಅಲ್ಲೂ ಬೆಸ್ಟ್ ರೈಡರ್ ತಗೊಂಡ್ರು, 3 ಸೀಸನ್ ಚಾಂಪಿಯನ್ ಮಾಡ್ಕೊಟ್ರು, ಹೈಯೆಸ್ಟ್ 1800 ಸ್ಕೋರ್ ಮಾಡಿದ್ದಾರೆ. ಹೌದು, ಜಾಸ್ತಿ ಇದಾರೆ. ಬಟ್ ಅವರಿಂದ ಈಗ ಕೋಚಸ್ ಎಲ್ಲ ಏನ್ ಎಕ್ಸ್ಪೆಕ್ಟೇಷನ್ ಮಾಡಿದ್ರಂದ್ರೆ, ಎಲ್ಲಾ ಟೈಮಲ್ಲೂ ಆ ಫಾರ್ಮ್ ಎಕ್ಸ್ಪೆಕ್ಟೇಷನ್ ಮಾಡಿದ್ರು. ಅದು ಏನಾಗುತ್ತೆ ಅಂದ್ರೆ ಸರ್, ಈಗ ಅವರು ಈಗ ನೋಡ್ರಿ, ನೀವು ಲಾಸ್ಟ್ ಸೀಸನ್ ಅವ್ರ ಸ್ಕೋರ್ ಎಷ್ಟು ಅಬೌವ್ 100. ಹೌದು, ಅಬೌವ್ 100 ಇದೆ. ಬಟ್ ಅದು ಏನಕ್ಕೆ ಅದ್ರ ಹಿಂದೆ ಸೀಸನ್ ಅವರೆಲ್ಲ ಅಬೌವ್ 200 300 ಇದೆ. ಅದಕ್ಕೆ ಕಂಪೇರ್ ಮಾಡಿದ್ರೆ ಅವರು ತುಂಬಾ ಕಡಿಮೆ. ಓಕೆ. ಬಟ್ ನಾವು ಬೇರೆ ರೈಡರ್ಸ್ ಕಂಪೇರ್ ಮಾಡಿದ್ರೆ ಇವ್ರು ಬೆಟರ್. ಓಕೆ ಓಕೆ. ಸ್ವಲ್ಪ ಅನ್ಸುತ್ತೆ ಸರ್. ಮತ್ತೆ ಅವ್ರದ್ದು ಆ ಫಾರ್ಮ್ ಇಲ್ಲ ಅಂತ, ಅದು ನನ್ನ ಓನ್ ಅಭಿಪ್ರಾಯ ಸರ್. ಓಕೆ ಸರ್, ಇವಾಗ ಒಂದೇನಂತಂದ್ರೆ, ಇವಾಗ ಬೆಂಗಳೂರು ಬುಲ್ಸ್ ಕಬಡ್ಡಿಗೆ ಆಡ್ತಾ ಇದ್ದೀರಾ, ಈ ಒಂದು ಸೀಸನ್ ಮುಗಿದ್ಮೇಲೆ ನೆಕ್ಸ್ಟ್ ಅಪ್ಕಮಿಂಗ್ ನಿಮ್ಮ ಪ್ಲಾನ್ ಅಥವಾ ನಿಮ್ಮ ಒಂದು ಗುರಿ ಏನಿದೆ ಅಂತ? ಸರ್, ಈ ಮ್ಯಾಚ್ ಮುಗಿದ್ಮೇಲೆ ಓದ್ತಾ ಮತ್ತೆ ರೀಸ್ಟಾರ್ಟ್ ಮಾಡ್ತೀನಿ ಸರ್. ಏನೇನು ಕೊಟ್ಟಿದಾರಲ್ಲ ಅದನ್ನೆಲ್ಲ ತಲೆಯಲ್ಲಿದೆ, ಮತ್ತೆ ಅದನ್ನ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತೀನಿ ಸರ್. ಅದನ್ನ ರೀಸ್ಟಾರ್ಟ್ ಮಾಡ್ಕೊಂಡು ಪ್ರತಿಯೊಂದು ಸ್ಕಿಲ್ ಇದು ಮಾಡಿ, ಅದಾದ್ಮೇಲೆ ನನ್ನ ತಲೆಯಲ್ಲಿ ಈಗ
ನಮ್ದ್ರಲ್ಲಿ ಅಮೇಚೂರ್ ಮ್ಯಾಚಸ್ ಯಾವ್ದಾವ್ದು ಇದೆ ಅಟೆಂಡ್ ಮಾಡ್ಬೇಕಂತ ಇದೆ ಸರ್. ಓಕೆ. ಅದನ್ನ ಮಾಡ್ಕೊಂಡು ಹಾಂ. ಬೆಸ್ಟ್ ನಮ್ಮ ಡಿಸ್ಟಿಕ್ಕಿಗೆ ನಮ್ಮ ಸ್ಟೇಟಿಗೆ ಒಂದು ಒಳ್ಳೆ ಹೆಸರು ತಂದ್ಕೊಡೋ ಅನ್ನೋದು ಇದೆ ಸರ್ ತಲೆಯಲ್ಲಿ. ಮತ್ತೆ ನೆಕ್ಸ್ಟು ಇನ್ನೂ ಈಗ ಹೆಂಗಂದ್ರೆ ಸರ್ ಬಂದು ಹಂಗೆ ವಾಪಸ್ ಸೆಲೆಕ್ಷನ್ ಆಗಿ ಚಾನ್ಸ್ ಬಿಡುತ್ತೋ ಅದು ನೆಕ್ಸ್ಟ್ ಆಡಿದ ತಕ್ಷಣ ವಾಪಸ್ ಹೋಗೋದ್ಕಿಂತ ಮತ್ತೆ ಇದಂದ್ರೆ ನೆಕ್ಸ್ಟ್ ಮತ್ತೆ ಬರಬೇಕು. ಪ್ರತಿ ವರ್ಷ ನಾನು ಲೀಗ್ ಕಾಣಿಸ್ಕೊಳಕ್ ನಾನು ಟ್ರೈ ಮಾಡ್ತೀನಿ. ಹಾಂ ಹಾಂ ಹಾಂ. ಅಂದ್ರೆ ನೀವು ಕಬಡ್ಡಿನ ಕಾಣಿಸ್ಕೊಳ್ಬೇಕಂದ್ರೆ ನಾನು ಬೆಟರ್ ಪರ್ಫಾರ್ಮೆನ್ಸೇ ಕೊಡ್ಬೇಕಲ್ಲ ಸರ್. ಹೌದು ಹೌದು. ಹಾಂ ಓಕೆ ಸರ್, ಅದು ಕೂಡ ಇವಾಗ ನಾಳೆನೆ ಬೆಂಗಳೂರು ಬುಲ್ಸ್ ಹೊಸ ಪುಣೆ ಇದೆ ಮ್ಯಾಚು. ಹಾಂ ಸೊ ಆ ಮ್ಯಾಚ್ ಯಾವ ತರ ತಯಾರಿ ಯಾವ ತರ ಇದೆ, ಎಷ್ಟು ಜೋಶಲ್ಲಿ ಇದ್ದೀರಾ ಅಂತ? ತುಂಬ ಎಕ್ಸೈಟ್ ಆಗಿದ್ದೀವಿ ಸರ್, ಯಾಕಂದ್ರೆ ನಮ್ಮ ಸರ್ ಹೋಲ್ ಟೀಮ್ ಹಾಂ 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 ಹೌದು. ಅಂದ್ರೆ ತುಂಬಾ ಇದೆ. ಮತ್ತೆ ಅದರಲ್ಲಿ ಆಕಾಶ್ ಶಿಂದೆ ಅವರು ಬ್ರದರ್ ಕೂಡ ಇದೆ ನಮ್ಮ ಟೀಮಲ್ಲೇ ಇದ್ದಾರೆ. ಹಾಂ ಹಾಂ ಇರುತ್ತೆ ಸರ್, ಗೆದ್ದಿದೆ ಹಾಂ. ಮ್ಯಾಚ್ ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ಓಕೆ ಬಟ್ ನಾವು ಯಾವ ಓವರ್ ಕಾನ್ಫಿಡೆನ್ಸ್ ಆಗಿ ಹೋಗಲ್ಲ, ಬಟ್ ಗೆಲ್ತೀವಿ ಸರ್ ಮ್ಯಾಚ್. ಓಕೆ ಓಕೆ ಸರ್, ಖಂಡಿತ ನಾಳೆ ಮ್ಯಾಚ್ ಆಗಿರ್ಬೋದು. ಈ ಸೀಸನ್ ನಲ್ಲಿ ನೀವೇ ಬೆಂಗಳೂರು ಬುಲ್ಸ್ ಚಾಂಪಿಯನ್ ಆಗ್ಬೇಕು ಅನ್ನೋದು ಕೂಡ ನಮ್ಮ ಬಾಸ್ ಟಿವಿಯ ವೀಕ್ಷಕರ ಕಡೆಯಿಂದ ನಮ್ಮ ಕಡೆಯಿಂದ ವಿಶ್ ಆಗಿರುತ್ತೆ. ನಿಮಗೂ ನಿಮ್ಮ ತಂಡಕ್ಕೂ ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.